ಓಕೆನಾ ಶ್ರುತಿ? ಸಿಂಪ್ಲಿ ಸೂಪರ್. ಅದಕ್ಕೆ ನೀವು ಎಷ್ಟು ಆರಾಮಾಗಿ ಇಳ್ದು ಬಂದ್ಬಿಟ್ರಿ. ಥ್ಯಾಂಕ್ ಯು. ಹೇಗೆ ಇಷ್ಟೊಂದು ಆರಾಮಾಗಿ ಇಳಿದ್ರಿ? ಅದಕ್ಕೆ ಎದುರುಗಡೆ ಯಾರು ಇಲ್ಲ ಅನ್ನೋವಾಗ ಇಳಿಯೋದು ಸುಲಭ. ಇಷ್ಟಕ್ಕೂ ಮೆಟ್ಲುಗಳ ಮಧ್ಯೆ ಒಂದೇ ಅಂತರ ಇರುತ್ತೆ. 2 ಮೆಟ್ಲು ಇಳಿಯೋ ತನಕ ಕಷ್ಟ, ಆಮೇಲೆ ಕಾಲಿಗೆ ಗೊತ್ತಾಗ್ಬಿಡುತ್ತೆ ಮುಂದಿನ ಮೆಟ್ಲು ಎಲ್ಲಿದೆ ಅಂತ. ಯು ಆರ್ ರಿಯಲಿ ಗ್ರೇಟ್. ಅದಕ್ಕೆ ನಡಿ ಶ್ರುತಿ. ಅವಳಿಗೇನು ಕಾಲಲ್ಲಿ ಕಣ್ಣಿದೆಯೇನೋ? ಕಣ್ಣು ಬಿಟ್ಕೊಂಡು ಇಳಿದ್ರು ಬಿದ್ದು ಕಾಲು ಮುರ್ಕೊಳ್ಳೋದು ಗ್ಯಾರಂಟಿ ಅನ್ನೋವಂಥದ್ರಲ್ಲಿ ಇವಳು ಕಣ್ಣು ಮುಚ್ಕೊಂಡು ಬಂದು ಬಚಾವಾಗ್ತಾಳಲ್ಲ. ನೀನ್ ಕೂಡ ಐಡಿಯಾ ಸೌಕಲ್ ಮಾತ್ರ ಅಲ್ಲ, ಡಬ್ಬ ಅಂತಾನೂ ಆಯ್ತು. ನನ್ನ ಟೈಮು ಚೆನ್ನಾಗಿಲ್ಲ, ನನ್ನ ಹಣೆ ಹೊರನು ಚೆನ್ನಾಗಿಲ್ಲ. ಆ ಎಣ್ಣೆ ಎಲ್ಲ ಒರೆಸ್ಬಿಟ್ಟು ಸಿಪ್ಪೆಲ್ಲ ತೆಗಿತೀನಿ. ನಮ್ಮವ್ರು ಬಿದ್ದು ಕಾಲು ಮುರ್ಕೊಳ್ಳೋದು ಬೇಡ. ಅಣ್ಣ, ನೀನ್ ಅಮ್ಮ ಬರ್ತಿದ್ದಾಳೆ ಕಣೋ. ಅಣ್ಣ, ಅಣ್ಣ, ಅಲ್ಲ ನೀನ್ ಬರ್ಬೇಡ 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 ಕೆಳಗೆ ಬರ್ಬೇಡ. ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು. ನೀನ್ ಅಲ್ಲೇ ರಮ್ಮ, ನಾವೇ ಬರ್ತೀವಿ. ಯೋ, ಯಾರು ಬಂದ್ರು ಒಂದೇ ಅಲ್ವೇನೋ? ಮೆಟ್ಟಿಲು ಇಳಿಯುವಾಗ ಕಾಲು ಜಾರಿ ಬಿದ್ದು ಪತಿ ಕೋಮಾಗೆ, ಬೀಳಲು ಪತ್ನಿ ಕಾರಣ ಎಂಬ ಶಂಕೆ. ಸುಶೀಲಾ, ಕೇಳಿಸ್ಕೊಂಡಿಯೇನೆ? ನಾನೇನ್ ಹಾಗೆ ಮಾಡೋಳಲ್ಲ ಬಿಡಿ. ಹಾಗೆ ಮಾಡೋದಕ್ಕೆ ಅವಕಾಶ ಇಲ್ಲ ಬಿಡು. ಯಾಕೆಂದ್ರೆ ನಮ್ಮ ಮನೇಲಿರೋ ಮನ್ಸುಗಳು ಯಾವಾಗ ಚೇಂಜ್ ಆಗುತ್ತೋ ಅಂತ ನಮ್ಮ ಮನೆಯಲ್ಲಿ ಮೆಟ್ಲೇ ಇಟ್ಟಿಲ್ಲ. ಸಾಯಿಸೋ ಉದ್ದೇಶ ನನಗಿದ್ದಿದ್ರೆ ಯಾವತ್ತೋ ನೀವು ಕುಡಿಯೋ ಕಾಫಿನಲ್ಲಿ ಒಂದು ತೊಟ್ಟು ವಿಷ ಹಾಕೊಟ್ಟಿದ್ರೆ ಕತೆ ಯಾವಾಗ್ಲೂ ಮುಗ್ದೋಗ್ತಾ ಇತ್ತು ಅಲ್ವಾ? ಅಯ್ಯೋ ನಿನ್ ಮನೆ ಕಾಯೋಗ, ನಿನ್ ತಲೆಯಲ್ಲಿ ಇಂಥ ಆಲೋಚನೆ ಬಂದು ಸಾಯಿತೇನೆ. ನನ್ನ ತವರು ನನಗಂತ ಸಂಸ್ಕಾರ ಹೇಳ್ಕೊಟ್ಟಿಲ್ಲ ಬಿಡಿ. ಹೇಳ್ಕೊಟ್ಟಿದ್ರೆ ನಮ್ಮ ಗೀತಾ ಹುಟ್ಟಿದ ದಿನ ಅಯ್ಯೋ ಹೆಣ್ಣು ಮಗು ಹುಟ್ಬಿಡ್ತಲ್ಲ ಅಂತ ಮಂಚಕ್ಕೆ ಹಣೆ ಚಚ್ಕೊಂಡು ಓ ಅಂತ ಇಡೀ ಆಸ್ಪತ್ರೆ ಕೇಳೋ ಹಾಗೆ ಅಳ್ತಿದ್ರಲ್ಲ, ಅವತ್ತೇ ನಾನು ಕುಂಕುಮ ಅಳಿಸ್ಕೋಬೇಕಾಗಿತ್ತು. ಯಾಕೋ? ನೀವ್ ಸಾಯ್ತಿದ್ರಲ್ಲ. ನಾನ್ ಯಾಕೆ ಸಾಯ್ತಿದ್ದೆ? ನಾನ್ ಸಾಯಿಸ್ತಾ ಇದ್ನಲ್ಲ. ಯಾಕೆ? ಕೊಲ್ಲೋ ಸಂಸ್ಕಾರ ಹೇಳ್ಕೊಡದೆ ಇರೋ ಕುಟುಂಬದಿಂದ ನಿಮ್ಮ ಹೆಂಡತಿ ಬಂದಿರೋದು. ಸಂತೋಷ ಪಡಿ. ಏನ್ರಿ, ಏನ್ ಹಾಗೆ ನೋಡ್ತಿದ್ದೀರಾ? ಏನಿಲ್ಲ ಬಿಡು. ಏನು ಮಾಡ್ದೇನೆ ಮುಗಿಸೋ ಕೆಪಾಸಿಟಿ ನಿನಗಿದೆ ಅನ್ನೋದು ಗೊತ್ತಾಯ್ತು. ಸುಶೀಲಾ, ಆದರೂ ಇಷ್ಟು ಓಪನ್ ಆಗಿ ಮಾತಾಡೋದು ಸರಿ ಇಲ್ಲ. ಯಾಕಂದ್ರೆ ನನ್ನ ಸಿಟ್ಟಿನ ಬಗ್ಗೆ ನಿನಗೆ ಗೊತ್ತಲ್ಲ. ನಾನು ನಯಾ ನಾಜೂಕಿರೋ ನರಸಿಂಹ, ತಿಳ್ಕೋ. ಆದರೂ ಈ ಸರಿ ನಮ್ಮ ಬೀಗರ ಮನೆಗೆ ಫೋನ್ ಮಾಡಿದಾಗ ಈ ವಿಷಯ ಹೇಳಬೇಕು. ಮರಿದೆ ನೆನಪಿಸೇ. ಯಾವ ವಿಷಯ? ಅದೇ ಅಳಿಯಂದ್ರ ಮನೇಲಿ ಮೆಟ್ಲಿದೆಯಲ್ಲ, ಇಳಿಬೇಕಾದ್ರೆ ಹತ್ತಬೇಕಾದ್ರೆ ನೋಡ್ಕೊಂಡು ಓಡಾಡಿ ಅಂತ ಹೇಳೋದಕ್ಕೆ. ಬಿದ್ರೆ ಸೊಂಟ ಮುರಿಯುತ್ತೆ ಅಂತ ಎಚ್ಚರಿಕೆ ಕೊಡೋಕೆ. ಒಟ್ಟಲ್ಲಿ ದಾನಗಳಲ್ಲಿ ಶ್ರೇಷ್ಠ ದಾನ ನಿಧಾನ. ಅಮ್ಮ, ಯಾಕಮ್ಮ ಬಂದ? ನಮ್ ಬರ್ಬೇಡ ಅಂತ ಹೇಳ್ದೆ ತಾನೆ. ತಂಗ್ಯವ, ಏನಾಯ್ತು ತಂಗ್ಯವ? ಅಮ್ಮ, ನಿನಗ್ ತಲೆ ಇಲ್ವಾ? ಅದ್ರಲ್ಲಿ ಬುದ್ಧಿ ಇದ್ದಿದ್ರೆ ಅಮ್ಮ ಬಿದ್ಮೇಲೆ ಇಂಥ ಮಾತು ಕೇಳ್ತೀಯಾ? ಅಲ್ಲ ಕಣೋ, ಮೂಳೆ ಮುರ್ಕೊಂಡಿದ್ದ ಅವಳು. ಯಾವ ಮೂಳೆ ಹೆಂಗ್ ಮುರಿದಿದೆ, ಎಷ್ಟು ಮುರಿದಿದೆ ಅಂತ ಅವಳಿಗೆ ತಾನೇ ಗೊತ್ತಿರೋದು. ಹೇಳ್ಬೇಕಾಗಿರೋದು ನಮ್ ಧರ್ಮ ಕಣೋ. ಅಮ್ಮ ಎದ್ದೋಳಮ್ಮ.
ಕಣ್ಮಣಿ ಎದ್ದೇಳು ತೆಗೆ ಎದ್ದೇಳು 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 ಆಗ್ತಾ ಇಲ್ಲ. ಅಮ್ಮ ಏನಾಯ್ತಮ್ಮ? ಯಾಕೆ ಕಿರಿಚ್ದೆ? ಏನಾಯ್ತತ್ತೆ? ಯಾರೋ ಬಿದ್ದಾಗಾಯ್ತು. ಅಮ್ಮ ಅಂತ ಯಾರು ಕಿರ್ಚಿದ್ದು? ನಾನೇ ಕಣೆ, ನಾನೇ ಬಿದ್ದಿದ್ದು, ನಾನೇ ಅಮ್ಮ ಅಂತ ಕಿರ್ಚಿದ್ದು. ಏನಾಯ್ತು ಅಮ್ಮವ್ರೆ? ಏನಾಯ್ತಾ? ಇದನ್ ನೋಡು, ಕಣ್ ಕಾಣಲ್ಲ ನಿನಗೆ? ಅಲ್ಲಿ ನೋಡು. ಮೆಟ್ಲು ಮೇಲೆ ಎಣ್ಣೆ ಬಿದ್ದಿದೆ, ಬಾಳೆಹಣ್ಣಿನ ಸಿಪ್ಪೆ ಬಿದ್ದಿದೆ. ಇದೇನಾ ನಿನ್ ಕಸ ಬಿಸಾಕೋ ರೀತಿ? ನಾನೆಲ್ಲ ಗುಡ್ಸಿ ಒರೆಸಿ ನೀಟ್ ಮಾಡಿದ್ದೆ ಅಮ್ಮವ್ರೆ. ನೀಟಾಗಿರೋ ಮನೆ ಇರೋ ರೀತಿನ ಇದು? ಸುಳ್ಳು ಹೇಳ್ತೀಯ? ಅಣ್ಣ ವಿಜಿ, ಎದ್ದೇಳ್ಸು ನನ್ನ. ವಿಜಯ, ತಪ್ಪು ಕಣ್ಮಣಿ ಕಡೆ ಟ್ರಾನ್ಸ್ಫರ್ ಆಗ್ತಿದೆ. ಇದೇ ಕರೆಕ್ಟ್ ಆದ ಚಾನ್ಸ್. ನೀನು 2 ಮಾತು ಬೈದ್ ಬಿಡಪ್ಪ. ನಾನು ಬೈತೀನಿ. ಅದರಿಂದ ನಾವು ಮಾಡಿರೋ ಘನ ಕಾರ್ಯ ಮುಚ್ಚಿ ಹೋಗುತ್ತೆ. ಟೈಮ್ ನೋಡ್ಕೊಂಡು ಶುರು ಹಚ್ಕೊ. ಕಸ ಎಲ್ಲಿ ಅಂದ್ರೆ ಅಲ್ಲಿ ಬಿದ್ದಿದೆ, ಮನೆ ಗಲೀಜಾಗಿ ಕೂತಿದೆ. ಇದನ್ನೆಲ್ಲ ನೀಟ್ ಮಾಡೋದ್ ಬಿಟ್ಕೊಂಡು ಈ ಕಸದ ಜೊತೆ ಹರಟೆ ಹೊಡ್ಕೊಂಡು ನಿಂತಿದ್ಯಾ? ನಿನ್ನ ಅಮ್ಮ ಇದಕ್ಕೂ ಮುಂಚೆ ಈ ಮೆಟ್ಲನ್ನ ಅದಕ್ಕೆ ಇಳ್ದು ಬಂದಿದ್ದಾರೆ, ಅದು ಕಣ್ಣಿಗೆ ಬಟ್ಟೆ ಕಟ್ಕೊಂಡು. ಅವ್ರಿಗೇನು ಆಗಿಲ್ಲ. ಇಲ್ಲಿ ಯಾರಿಗೂ ಯಾರು ಸಪೋರ್ಟ್ ಮಾಡೋದ್ ಬೇಕಾಗಿಲ್ಲ ಅಂದ್ರೆ ನಿನ್ನ ಪ್ರಕಾರ ನನಗೆ ಇಳಿಯೋದಕ್ಕೆ ಬರೋದಿಲ್ಲ ಅಂತಿದ್ಯಾ? ಅಥವಾ ನೀವೇನೋ ಮಾಡ್ತಿದ್ರಲ್ಲ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಮಂಗಳಗಿರಿ ಆಟ, ಅದನ್ನು ನನ್ನ ತಂಗಿ ಮಾಡ್ಬೇಕಿತ್ತು. ನಾನು ಗಲೀಜ್ ಮಾಡೋ ಜನಗಳು ಎರಡೂ ನನಗಾಗೋದಿಲ್ಲ ಅಂತ ನಿನಗೆ ಗೊತ್ತಿಲ್ವೇನೆ ಕಣ್ಮಣಿ? ಇರೋ ಕಸಾನ ಎತ್ತು ಬಿಸಾಕೋದು ನಿನ್ನ ಕೆಲಸ ಅನ್ನೋದನ್ನ ಮರ್ತ್ಬಿಟ್ಯಾ? ತಂಗ್ಯವ ಮರ್ತು ಬಿಟ್ಟಿದ್ದಾಳ ಅವಳು. ಆ ಕಸನ ಸಪೋರ್ಟ್ ಮಾಡೋಕೆ ಇನ್ನೊಂದು ಕಸ ಬಂದು ಸೇರ್ಕೊಂಡ್ಬಿಟ್ಟಿದ್ಯಲ್ಲ, ಏನ್ ಲುಕ್ಕು? ದಿನಕ್ಕೆ 3 ಹೊತ್ತು ತುಪ್ಪ ಬೆಣ್ಣೆ ಮೊಸರು ಅಂತ ತಿಂದು ಕೊಬ್ಬು ಇವುಗಳಿಗೆ. ನೀನೇನು ಗರಡುಗೊಂಬ ತರ ನಿಂತಿದ್ಯಾ? ಡೈಲಾಗ್ ಹೇಳಲ್ವಾ? ಹೌದು, ಅಮ್ಮ ಹೇಳ್ತಾರೆ ಸರಿಯಾಗಿದೆ. ಯಾವುದೇ ಕಾರಣಕ್ಕೂ ಈ ಮನೇಲಿ ಗಲೀಜ್ ಅನ್ನೋದು ಇರಬಾರ್ದು. ಅತ್ತೆ, ಆಗಿದ್ದಾಗಿದೆ. ಕಣ್ಮಣಿ ಅದನ್ನ ಕ್ಲೀನ್ ಮಾಡ್ತಾಳೆ. ನೀವು ಮೊದಲೇ ಬಿದ್ದಿದ್ದೀರಾ, ಹೋಗಿ ರೆಸ್ಟ್ ತಗೊಳ್ಳಿ. ಅವಳು ನೋಡು ಎಷ್ಟು ಈಸಿಯಾಗಿ ಹೇಳ್ತಿದ್ದಾಳೆ ತಂಗಿ ಮಗಳು. ಅದು ವ್ಯಂಗ್ಯದ ಧ್ವನಿ. ನನಗೀಗ ಗೊತ್ತಾಯ್ತು. ನಿನ್ನ ತಾಯಿನ ಜಾರಿ ಬೀಳ್ಸೋಕೆ ನಿನ್ನ ಹೆಂಡತಿ ಮಾಡಿರೋ ಪ್ಲಾನ್ ಇದು. ನಾಲ್ಕು ಸ್ಟೆಪ್ ಮೇಲೆ ಎಣ್ಣೆ ಸುರಿದು, ಅದು ತಪ್ಪಿದ್ರೆ ಬಾಳೆಹಣ್ಣಿನ ಮೇಲೆ ಕಾಲಿಟ್ಟು ಜಾರಿ ಬಿದ್ದು ಸೊಂಟ ಮುರ್ಕೊಳ್ಳಿ ಅಂತ ಮಾಡಿರೋ ಮಾಸ್ಟರ್ ಪ್ಲಾನ್ ಇವಳದು.
ಹೌದು, ಇದು ಗೀತಾದೆ ಕುತಂತ್ರ. ಏನೇ ಈ ಮನೇಲಿ ನೀನ್ ಈ ಲೆವೆಲ್ಗೆ ಇಲ್ದೋದ ನಿನ್ನ? ಅಣ್ಣ ಒಂದ್ ನಿಮಿಷ. ಇದೇ ಮೆಟ್ಲನ್ನ ಅವಾಗ್ಲೇ ಅದಕ್ಕೇನು ಇಳ್ದಿದ್ದಾರೆ, ಅದು ಕಣ್ಣಿಗೆ ಬಟ್ಟೆ ಕಟ್ಕೊಂಡು. ಹಲೋ ಚೋಟ್ ಮೆಣಸಿನ್ಕಾಯಿ, ನಿನಗೆ ಮೊನ್ನೆ ಒಂದ್ಸರಿ ಹೇಳಿದೆ, ತೊಟ್ಟಿಲಿಂದ ಎದ್ದು ಬಂದು ಲೋಕದೋತ್ಸವ ಬರಿ ಮಾತಾಡಕ್ಕೆಲ್ಲ ಹೋಗ್ಬಾರ್ದು ಅಂತ. ಇರು, ಯಾವುದಕ್ಕೂ ಸ್ಕೂಲೆಲ್ಲ ಓಪನ್ ಆಗಲಿ, ನಿನ್ನನ್ನು ನಾನು LKGಗೆ ಬಿಟ್ಟು ಬರಲಿಲ್ಲ, ನನ್ನ ಹೆಸರು ಸೀತಾರ ಅಲ್ಲ. ಅಲ್ಲ ಕಣೆ, ಅವಳ ಕಣ್ಣಿಗೆ ಬಟ್ಟೆ ಕಟ್ಟಿದ ಯಾರು? ಅವಳೇ ತಾನೆ. ಅವಳಿಗೆ ಕಾಣ್ತಿತ್ತು. ಅವಳು ಅದನ್ನ ಅಡ್ಜಸ್ಟ್ ಮಾಡಿಕೊಂಡು ಬಂದು ಉಳಿದದ್ದನ್ನ ನನ್ನ ತಂಗಿಯಮ್ಮ ಬೀಳ್ಲಿ ಅಂತ ಬಿಟ್ಟಿತ್ತು. ನಮ್ಗೆ ಗೊತ್ತಿಲ್ವಾ? ಇದು ನಮ್ ತಾಯಿನ ಕೊಲ್ಲೋ ಯೋಚನೆ ಮಾಮ. ವಿಜಿ ಪ್ಲೀಸ್, ಇಲ್ಲದನ್ನೆಲ್ಲ ಮಾತಾಡ್ಬೇಡ. ಇರೋದನ್ನ ನಾನ್ ಮಾತಾಡ್ತೀನಿ. ಈ ಮನೆ ಗಲೀಜನ್ನ ನೋಡಿನೂ ಸುಮ್ನಿರೋ ಕಣ್ಮಣಿಗೆ ಶಿಕ್ಷೆ ಆಗ್ಲೇಬೇಕು. ಅಣ್ಣ, ಅಯ್ಯೋ, ಈ ಮನೆಯಲ್ಲಿರೋ ಡಸ್ಟ್ಬಿನ್ ಅನ್ನ ತಗೊಂಡ್ ಬಾ. ನಾನು ಅಣ್ಣ, ಓಕೆ. ಗಲೀಜನ್ನ ಹಾಗೆ ಬಿಟ್ಟೋರ್ಗೆ ಗಲೀಜಲ್ಲೇ ಮುಳುಗೋ ಶಿಕ್ಷೆ ಆಗ್ಬೇಕು.